ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಕೆಲವೊಂದು ಸಮಯದಲ್ಲಿ ಅಥವಾ ಸಂದರ್ಭಗಳಲ್ಲಿ ನಾವು ಕಾಣುವಂತಹ ಕನಸುಗಳು ಅದರದ್ದೇ ಆದ ಅರ್ಥವನ್ನು ಮತ್ತು ಮಹತ್ವವನ್ನು ಹೊಂದಿರುತ್ತದೆ. ಪ್ರಸ್ತುತ 2025ರ ನವರಾತ್ರಿ ಹಬ್ಬ ಪ್ರಾರಂಭವಾಗಿದೆ. ಸ್ವಪ್ನಶಾಸ್ತ್ರದ ಪ್ರಕಾರ 2025ರ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಯಾವೆಲ್ಲ ಕನಸುಗಳು ಬಿದ್ದರೆ ಅದು ತುಂಬಾನೇ ಶುಭ. ಇಂತಹ ಕನಸುಗಳು ನಿಮಗೂ ಬಿದ್ದಿದೆಯೇ ಎಂದು ತಿಳಿದುಕೊಳ್ಳಲು ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ. ಹಿಂದೂ ಧರ್ಮದಲ್ಲಿ ನವರಾತ್ರಿಯ 9 ದಿನಗಳ ಅವಧಿಯನ್ನು ಅತ್ಯಂತ ಶುಭ ಹಾಗೂ ಪವಿತ್ರವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ. ನವರಾತ್ರಿ ಹಬ್ಬದ ಈ ಸಮಯದಲ್ಲಿ ನಾವು ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸುವುದರಿಂದ ಕೌಟುಂಬಿಕ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತವಾಗುತ್ತದೆ. ನಮ್ಮ ಸಂಪೂರ್ಣ ಮನಸ್ಸು ಈ ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯ ಮೇಲಿರುತ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ಕನಸುಗಳು ಬೀಳಬಹುದು. ಎಲ್ಲ ಕನಸುಗಳನ್ನು ನಾವು ಶುಭವೆಂದು ಹೇಳಲು ಸಾಧ್ಯವಿಲ್ಲ. ಕೆಟ್ಟ ಕನಸುಗಳು ಕೂಡ ಬೀಳಬಹುದು. ಈ ಕನಸುಗಳು ಮಾತೃದೇವಿಗೆ ಸಂಬಂಧಿಸಿದ್ದರೆ ಅವುಗಳನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ವರ್ಷ ಶಾರದೀಯ ನವರಾತ್ರಿ ಸೆಪ್ಟೆಂಬರ್ 22ರಂದು ಪ್ರಾರಂಭವಾಗಿದೆ. ಈ ಬಾರಿ ಮಾತೃದೇವಿಯು ಆನೆಯ ಮೇಲೆ ಸವಾರಿ ಮಾಡುತ್ತಾ ಭೂಮಿಗೆ ಬಂದಿದ್ದಾಳೆ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಶಾರದೀಯ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಗೆ ಸಂಬಂಧಿಸಿದ ಯಾವ ಕನಸುಗಳು ಬಿದ್ದರೆ ಅದು ಶುಭವೆಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. 1. ಕನಸಿನಲ್ಲಿ ಸಾಕ್ಷಾತ್ ದುರ್ಗಾದೇವಿ. ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ನಮ್ಮ ಕನಸಿನಲ್ಲಿ ಸಾಕ್ಷಾತ್ ದುರ್ಗಾದೇವಿಯನ್ನು ನೋಡಿದರೆ ಅಥವಾ ದುರ್ಗಾದೇವಿಗೆ ಸಂಬಂಧಿಸಿದ ಯಾವುದೇ ರೂಪಗಳ ದರ್ಶನವಾದರೆ ಅಂತಹ ಕನಸುಗಳನ್ನು ನಾವು ಶುಭವೆಂದು ಪರಿಗಣಿಸಬಹುದಾಗಿದೆ. ಕನಸಿನಲ್ಲಿ ಸಾಕ್ಷಾತ್ ದುರ್ಗಾದೇವಿಯನ್ನು ನೋಡಿದರೆ ಅದು ನಿಮ್ಮ ಮೇಲೆ ದುರ್ಗಾದೇವಿಯು ಆಶೀರ್ವಾದವನ್ನು ನೀಡಿದ್ದಾಳೆ ಎನ್ನುವ ಸೂಚನೆಯಾಗಿದೆ. ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಎಂಬುದನ್ನು ದುರ್ಗಾದೇವಿಯ ಈ ಕನಸುಗಳು ಸೂಚಿಸುತ್ತದೆ. 2. ಕನಸಿನಲ್ಲಿ ಕಮಲದ ಹೂವು. ಶಾಸ್ತ್ರದ ಪ್ರಕಾರ ಕಮಲದ ಹೂವು ಲಕ್ಷ್ಮೀದೇವಿಯೊಂದಿಗೆ ಮಾತ್ರವಲ್ಲ, ದುರ್ಗಾದೇವಿಯೊಂದಿಗೂ ಸಂಬಂಧವನ್ನು ಹೊಂದಿರುವ ಹೂವಾಗಿದೆ. ಆದರೆ ಹೆಚ್ಚಾಗಿ ನಾವು ಲಕ್ಷ್ಮೀದೇವಿಯನ್ನೇ ಕಮಲದ ಮೇಲೆ ನೋಡುತ್ತೇವೆ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಅದನ್ನು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಹಣಕಾಸಿನ ಲಾಭವಾಗುವುದು, ಸಮೃದ್ಧಿ ಮತ್ತು ಅದೃಷ್ಟ ನಮ್ಮ ಬಾಳನ್ನು ಬೆಳಗಿಸುವುದು ಎಂದರ್ಥವನ್ನು ನೀಡುತ್ತದೆ. 3. ಕನಸಿನಲ್ಲಿ ಬಿಳಿ ಅಥವಾ ಕೆಂಪು ಹೂವು. ನಿಮ್ಮ ಕನಸಿನಲ್ಲಿ ಕೆಂಪು ಅಥವಾ ಬಿಳಿ ಹೂವನ್ನು ನೋಡುವುದು ಮಾತೃದೇವಿಯ ಆಶೀರ್ವಾದ ನಿಮ್ಮ ಮೇಲಿರಲಿದೆ ಎಂಬುದರ ಸಂಕೇತವಾಗಿದೆ. ಕೆಂಪು ಹೂವು ಶಕ್ತಿ, ಧೈರ್ಯ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಆದರೆ ಬಿಳಿ ಹೂವು ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ. 4. ಕನಸಿನಲ್ಲಿ ದುರ್ಗಾದೇವಿ ದೇವಸ್ಥಾನ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ನಮ್ಮ ಕನಸಿನಲ್ಲಿ ದುರ್ಗಾದೇವಿಯ ದೇವಸ್ಥಾನವನ್ನು, ದೇವಸ್ಥಾನದ ಗಂಟೆಯ ಶಬ್ದವನ್ನು ಅಥವಾ ಪೂಜೆಯನ್ನು ಮಾಡುತ್ತಿರುವಂತೆ ಕನಸನ್ನು ನೋಡಿದರೆ ಅಂತಹ ಕನಸುಗಳು ಶೀಘ್ರದಲ್ಲೇ ನೀವು ಶುಭ ಸುದ್ದಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದನ್ನು ಸೂಚಿಸುತ್ತದೆ. ಈ ಕನಸು ನಮ್ಮ ಜೀವನದಿಂದ ನಕಾರಾತ್ಮಕತೆಯನ್ನು ಆದಷ್ಟು ಬೇಗ ದೂರಾಗಿಸುತ್ತದೆ ಎಂಬುದನ್ನು ಹೇಳುತ್ತದೆ ಹಾಗೂ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೇವೆ ಎಂಬುದನ್ನು ಹೇಳುತ್ತದೆ. 5. ಕನಸಿನಲ್ಲಿ ಹರಿಯುವ ನೀರು ಅಥವಾ ನದಿ. 9 ದಿನಗಳ ಶಾರದೀಯ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ಸ್ಪಷ್ಟವಾದ, ಅಂದರೆ ಯಾವುದೇ ಕೊಳಕು ಇಲ್ಲದಂತಹ ನೀರನ್ನು, ನದಿಯನ್ನು ಅಥವಾ ಯಾವುದೇ ನೀರಿನ ಹರಿವನ್ನು ನೋಡಿದರೆ ಅದು ದುರ್ಗಾದೇವಿಯು
ನಿಮ್ಮ ಮೇಲೆ ಆಕೆಯ ಅನುಗ್ರಹವನ್ನು ಇಟ್ಟಿದ್ದಾಳೆ ಎಂಬುದನ್ನು ಮತ್ತು ಪರಿಶುದ್ಧತೆಯನ್ನು ಸಂಕೇತಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಈ ಕನಸು ನಿಮ್ಮ ಅರ್ಧಕ್ಕೆ ನಿಂತು ಹೋದ ಕೆಲಸಗಳು ಆದಷ್ಟು ಬೇಗ ಪೂರ್ಣಗೊಳ್ಳಲಿದೆ ಎಂಬುದನ್ನು ಮತ್ತು ನೀವು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವಿರಿ ಎಂಬುದನ್ನು ಸೂಚಿಸುತ್ತದೆ. 6. ಕನಸಿನಲ್ಲಿ ದುರ್ಗಾದೇವಿಯ ವಾಹನ. ದುರ್ಗಾದೇವಿಯು ಸಿಂಹವಾಹಿನಿ. ಆಕೆ ಸಿಂಹದ ಮೇಲೆ ಸಂಚಾರವನ್ನು ಮಾಡುವುದರಿಂದ ಆಕೆಯ ವಾಹನವು ಸಿಂಹವಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ನವರಾತ್ರಿಯ ವೇಳೆ ನಮ್ಮ ಕನಸಿನಲ್ಲಿ ಸಿಂಹವನ್ನು ನೋಡಿದರೆ ಧೈರ್ಯ ಮತ್ತು ಶಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ ಎಂದರ್ಥವನ್ನು ನೀಡುತ್ತದೆ. ಈ ಕನಸನ್ನು ಮುಂಬರುವ ದಿನಗಳಲ್ಲಿ ಗೆಲುವು ಮತ್ತು ಆತ್ಮವಿಶ್ವಾಸದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.